ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ OBC ಕ್ಯಾಟಗರಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ, ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದರೆ, PUC ಅದರ ಈಕ್ವಲೆಂಟ್ ಕೋರ್ಸ್ನ ಯಾರು ವಿದ್ಯಾರ್ಥಿ ಅಡ್ಮಿಷನ್ ಮಾಡಿದರೆ ಅಂಥದ್ದೆಲ್ಲ ವಿದ್ಯಾರ್ಥಿಗಳು ಕೂಡ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಸರ್ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಬರ್ತಾ ಇಲ್ಲ. ಸೊ ಹಾಗಾದರೆ ಏನು ವೆಬ್ಸೈಟ್ ಚೇಂಜ್ ಮಾಡಿದಾರೋ ಏನು ಅಂತ ಕೇಳ್ತಾಯಿದ್ರು. ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಕ್ಲಾಸ್ 10th ಆರ್ ಅಬೌವ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಪ್ಲೈ ಪೋಸ್ಟ್ ಮೆಟ್ರಿಕ್ ಅಂತ ಬರ್ತಾ ಇದೆ. ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ವೆಬ್ಸೈಟ್ ಲಿಂಕ್ನಲ್ಲಿ ಹೋಗಿ ನಾವು ಅರ್ಜಿ ಸಲ್ಲಿಸಕ್ಕೆ ಟ್ರೈ ಮಾಡಿದರೆ ಅದು ಎರರ್ ಬರ್ತಾ ಇದೆ ಫ್ರೆಂಡ್ಸ್ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಇಲ್ಲಿಂದ ಏನು ಮಾಡಿದ್ದಾರೆ ಈಗ ಪರ್ಟಿಕ್ಯುಲರ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಆಟೋಮೆಟಿಕ್ಲಿ ಒಂದು ಆನ್ಲೈನ್ ಲಿಂಕ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದೇ ಕೂಡ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದು ಬೇರೆ ಯಾವುದಲ್ಲ. ಇಲ್ಲಿ ನೋಡಿ ಆನ್ಲೈನ್ ಮತ್ತು ಆಫ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಬಂದು ವಿದ್ಯಾರ್ಥಿಗಳು 24-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಕ್ಕೆ PUC ಈಕ್ವಲೆಂಟು ಹಾಗೆ PUC ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಓಪನ್ ಮಾಡಿದ್ದಾರೆ ಲಿಂಕ್ನು ಕೂಡ. ಇಲ್ಲಿ ಬಂದು ವಿದ್ಯಾರ್ಥಿಗಳು ತಮ್ಮ ಅರ್ಜಿನ ಕೂಡ ಸಲ್ಲಿಸ್ಬೋದು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಇದೇ ಆನ್ಲೈನ್ ಅಪ್ಲಿಕೇಶನ್ ಲಿಂಕು shp.karnataka.government ಪೋರ್ಟಲ್ಗೆ ಹೋಗುತ್ತೆ. ಅದು ಡೈರೆಕ್ಟಾಗಿ SHPಯಲ್ಲಿ ಹೋದಾಗ ಅಪ್ಡೇಟ್ ಆಗಿರೋದಿಲ್ಲ, ಅದನ್ನು ತೋರಿಸ್ಕೊಡ್ತಾಯಿದ್ದೆ ನಾನು. ಡೈರೆಕ್ಟ್ SHPಗೆ ಹೋದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ವಿದ್ಯಾರ್ಥಿಗಳು ಕೂಡ ಇಲ್ಲಿ ತೋರಿಸಲ್ಲ. ಅದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫಿಲ್ ಓನ್ಲಿ ಪ್ರೀ ಮೆಟ್ರಿಕ್ ತೋರಿಸೋ, ಪೋಸ್ಟ್ ಮೆಟ್ರಿಕ್ ಅಪ್ಡೇಟ್ ಆಗಿಲ್ಲ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ SHP ಡೈರೆಕ್ಟಾಗಿ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಬಂದು ನೀವು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಬಂದು ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಬಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ SHP ಅಕೌಂಟ್ ಇರಲಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೋಬೇಕು. ಅವಾಗ ಇಲ್ಲಿ ಬಂದು ನಿಮಗೆ SHP ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ನ ಹಾಕಿ ನೀವು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ SHP ID ಕಂಪಲ್ಸರಿ ಆಗಿರೋದ್ರಿಂದ ಒಂದು SHP ID ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. SHP ID ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಆಧಾರ್ ನಂಬರ್ ಇರ್ತಕ್ಕಂಥ ಮೊಬೈಲ್ ನಂಬರು ಹಾಗೆ ಅವ್ರ ತಂದೆ ತಾಯಿ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು. ನಿಮ್ಮ ಮೊಬೈಲ್ ನಂಬರಿಗೆ ಒಂದು SHP ID ಕೂಡ ಬರುತ್ತೆ, ನಂತರ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ. ಅದನ್ನು ರಿಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನಲ್ಲಿ ಒಂದು ಕ್ಯಾಪಿಟಲ್ ಲೆಟ್ರು, ಆಮೇಲೆ ಒಂದು ಆಲ್ಫಾಬೆಟ್ಟು, ಮಿನಿಮಮ್ ಒಂದು ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಇರಬೇಕಾಗುತ್ತೆ. ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಕೂಡ ಇರಬೇಕಾಗುತ್ತೆ. ಅದು ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನಂದರೆ ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಲಾಗಿನ್ ID ಮತ್ತು SHP ಲಾಗಿನ್ ID ಮತ್ತು ಪಾಸ್ವರ್ಡ್ ಕೂಡ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಆಟೋಮೆಟಿಕ್ಲಿ ವಿದ್ಯಾರ್ಥಿಗಳದ್ದು ಒಂದು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ SHP ID ಮತ್ತು ಅದನ್ನು ಕ್ರಿಯೇಟ್ ಕೂಡ ಮಾಡಿದ್ದೀವಿ. ಸೊ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಯಾವುದೇ ಒಂದು ತೊಂದರೆ ಇಲ್ಲಾರ್ದೇ ಅರ್ಜಿ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಇಲ್ಲಿ ಅರ್ಜಿ ಸಲ್ಲಿಸಕ್ಕೆ ಓಪನ್ ಆಗುತ್ತೆ ನಿಮ್ಮದು. ನಂತರ ನೀವು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಸ್ಟೂಡೆಂಟ್ ಹಾಸ್ಟೆಲ್ ಪೋರ್ಟಲ್ ಹೋಮ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಇಲ್ಲಿ ಮಿನಿಮಮ್ ಆಗಿ 4 ಸ್ಟೆಪ್ಸ್ಗಳು ಇದ್ದಾವೆ. 4 ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಮಾಡಿಕೊಂಡು ಡೀಟೇಲ್ಸ್ನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಸಬ್ಮಿಟ್ ಮಾಡೋಕ್ಕೆ ಏನಪ್ಪ ಅಂದರೆ ನಿಮ್ಮ ಸ್ಟಡಿ, ಕ್ಯಾಸ್ಟ್, ಪರ್ಸನಲ್ ಡೀಟೇಲ್ಸ್ ಫಸ್ಟ್ ಸ್ಟೆಪ್ನಲ್ಲಿರುತ್ತೆ. ಸೆಕೆಂಡ್ ನೋಡಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ನಲ್ಲಿ ನಿಮಗೆ ಸ್ಟಡಿ, ಕ್ಯಾಸ್ಟು ಮತ್ತು ಅದು ಪರ್ಸನಲ್ ಡೀಟೇಲ್ಸ್ ಕೂಡ ಇರ್ತವೆ. ಸೊ ಯಾವ ಜಾತಿ, ಯಾವ ವಿಧಾನಸಭಾ ಕ್ಷೇತ್ರ, ಎಲ್ಲಿ ಯಾವುದು ಅನ್ನೋದನ್ನು ಕೂಡ ನಮ್ಮ ಫೋಟೋನ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ನಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ಅಕಾಡೆಮಿಕ್ ಡೀಟೇಲ್ಸ್ ಬರುತ್ತೆ. CGP ಇದೆಯೋ, ಮಾರ್ಕ್ಸ್ ಇದೆಯೋ, ಏನನ್ನು ಕೂಡ SSLCಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, PUCಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ಹಾಗೆ ಈ ಡಿಪ್ಲೊಮಾದಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಎಲ್ಲನೂ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನೀವು. ಆ್ಯನ್ಯುವಲ್ ಸೆಮಿಸ್ಟರ್ ಅನ್ನೋದು ಕೂಡ. ಅದಾದಮೇಲೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, 3rd ಸ್ಟೆಪ್ನಲ್ಲಿ ಬರುತ್ತೆ. ಸೊ ಹಾಸ್ಟೆಲ್ ಪ್ರಿಯಾರಿಟಿ ನಂಬರ್ನ ಕೂಡ ಕೊಡಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು. ಸೊ ಯಾವ್ಯಾವ ಹಾಸ್ಟೆಲ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಹಾಸ್ಟೆಲ್ ಪ್ರಿಯಾರಿಟಿ ನಂಬರ್ನ ಕೂಡ ಇಲ್ಲಿ ಕೊಡ್ತಾ ಹೋಗಬೇಕಾಗುತ್ತೆ. 1 2 3 4 ಈ ಥರ. ಸೊ ಇದರಲ್ಲಿ ನಿಮಗೆ ಮೆರಿಟಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನುಗುಣವಾಗಿ ಹಾಸ್ಟೆಲ್ ಅಲಾಟ್ಮೆಂಟ್ ಕೂಡ ಆಗುತ್ತೆ ಮತ್ತು ರಿಸರ್ವೇಷನ್ ವೈಸ್ ಕೂಡ ಅಲಾಟ್ಮೆಂಟ್ ಆಗುತ್ತೆ. ನಂತರ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಯ್ತಂದರೆ ಅಲ್ಲಿ ಹೋಗಿ ಅಡ್ಮಿಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ವೇಳಾಪಟ್ಟಿನ ಕೂಡ ಬಿಟ್ಕೊಟ್ಟಿದ್ದಾರೆ, ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ವೇಳಾಪಟ್ಟಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಟೋಮೆಟಿಕ್ಲಿ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ, BCWD ಅವರು. ಸೊ ನಿಮ್ಗೆ ಅಪ್ ಟು 27/2024 ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಸ್ಟೆಲಿಂದು. ಇಲ್ಲಿ ತೋರಿಸ್ಕೊಡ್ತಾ ಇದೆ ನೋಡಿ. ಸೊ ಇಲ್ಲಿ ಬಂದಿದೆ. ಸೊ 27/2024 ಬರುತ್ತೆ. ಸೊ ಇಲ್ಲಿ PDFನಲ್ಲಿ ಕೂಡ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಆ ವಿದ್ಯಾರ್ಥಿ ಕೂಡ PDFನಲ್ಲಿ ನೋಡಿಕೊಂಡ್ರೆ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಆಗುತ್ತೆ. ಇಲ್ಲಿ ನಿಮಗೆ ಇನ್ಕಮ್ ಲಿಮಿಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, 1 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅರ್ಜಿ ಸಲ್ಲಿಸಲಿಕ್ಕೆ. ಹಾಗೆ ನಿಮಗೆ 1 ಲಕ್ಷ ಒಳಗಡೆ ಇನ್ಕಮ್ ಇರ್ತಕ್ಕಂಥ ವಿದ್ಯಾರ್ಥಿ ಮಾತ್ರ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಕೂಡ ಹಾಕಲಿಕ್ಕೆ ನಿಮಗೆ ಆಟೋಮೆಟಿಕ್ಲಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ 28 ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ 28/6/2024 ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದಾವೆ.
ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 27/2024. ಹೊಸ ಅರ್ಜಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಜುಲೈ 23/2024. ಮತ್ತು ಅದರ ಜೊತೆಗೆ ನಿಮಗೆ ಅಡ್ಮಿಷನ್ ಆಗಬೇಕು, ಆಮೇಲೆ ಮೆರಿಟ್ ಲಿಸ್ಟ್ ಬೇಕಿತ್ತಂದರೆ ಜುಲೈ 29/2024 ಒಳಗಾಗಿ ನೀವು ಮೆರಿಟ್ ಲಿಸ್ಟ್ ಬರುತ್ತೆ. ನಂತರ 31 ಜುಲೈ 2024 ಹಾಸ್ಟೆಲಲ್ಲಿ ಅಡ್ಮಿಷನ್ ಕೂಡ ಪಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಲಿಸ್ಟ್ನ ಪ್ರಕಾರ ನಿಮಗೆ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ. ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ, ಸೊ ಅವ್ರಿಗೆ ಇದೆಲ್ಲರೂ ಕೂಡ ಡೀಟೇಲ್ಸ್ನ ಕೂಡ ಮುಂಚೆ ನೋಡ್ಕೋಬೇಕು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಟ್ರೈ ಮಾಡಿ. ಮತ್ತು ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನೇನು ಡೌಟ್ಸ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.